ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ನಮಸ್ಕಾರ. ಹಿರಿಯರ ಹಾದಿ ಮಾಲಿಕೆಯ ಸಂಚಿಕೆಯಲ್ಲಿ ಹೊಸ ಕಥೆಯೊಂದಿಗೆ ಮತ್ತೆ ಬಂದಿದ್ದೇನೆ. ಎಂ.ಎನ್. ಸುಂದರಾಜ್ ಅವರ ಈ ಕೃತಿಯಲ್ಲಿ ಅನೇಕ ಮಹನೀಯರ ಜೀವನದಲ್ಲಿ ನಡೆದಂತ ಕೆಲವು ಅಮೂಲ್ಯವಾದ ಘಟನೆಗಳ ದಾಖಲೀಕರಣ ಇದೆ. ಇವತ್ತು ನಾನು ಆಯ್ದುಕೊಂಡಿರ್ತಕ್ಕಂಥ ಕತೆ ಭಾರತ ಕಂಡಂತ ಶ್ರೇಷ್ಠ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವ್ಯಕ್ತಿತ್ವ ತುಂಬಾ ದೊಡ್ಡದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ 2ರಂದೇ ಹುಟ್ಟಿರೋದ್ರಿಂದ ಗಾಂಧೀಜಿ ಅವರ ಜೊತೆಗೆ ನಾವು ಪ್ರತಿ ವರ್ಷ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಸ್ಮರಿಸ್ತೀವಿ. ಇಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ 1951ರಿಂದ 1956ರವರೆಗೆ ಭಾರತೀಯ ರೈಲ್ವೆ ಸಚಿವರಾಗಿ ಕೆಲಸ ನಿರ್ವಹಿಸ್ತಾರೆ. ಅಂತ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆಯ ಉಲ್ಲೇಖನ ನಾನು ಇಲ್ಲಿ ಮಾಡಬಯಸ್ತೀನಿ. ಉತ್ತರ ಪ್ರದೇಶದ ವಾರಣಾಸಿಯ ಪಕ್ಕ ಸೇವಾಪುರಿ ಎಂಬ ಒಂದು ಸಣ್ಣ ಜಂಕ್ಷನ್, ಒಂದು ಸಣ್ಣ ಸ್ಟೇಷನ್ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಸೇವಾಪುರಿಯಲ್ಲಿ ಇಳಿಬೇಕಾಗಿರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವ್ಯಕ್ತಿತ್ವ ತುಂಬಾ ಶಾರ್ಟ್ ಅಂತ, ತುಂಬಾ ಸಣ್ಣವಾದಂತ ದೇಹದಾಢ್ಯ, ಅವರು ಸಣ್ಣ ಮೈಕಟ್ಟು ಅವ್ರದ್ದು. ಸೊ ಹಾಗಾಗಿ ಆ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಇಳಿಯೋದಕ್ಕೆ, ಆ ಪ್ಲಾಟ್ಫಾರ್ಮ್ ತುಂಬಾ ತಗ್ಗಲಿರುತ್ತೆ. ರೈಲ್ವೆ ಬೋಗಿಯಿಂದ ಪ್ಲಾಟ್ಫಾರ್ಮ್ ಇಳಿಯೋದಕ್ಕೆ ಸ್ವಲ್ಪ ಅವ್ರು ಹೆಣಗಾಡ್ತಾರೆ, ಬಹಳ ಕಷ್ಟಪಟ್ಟು ಇಳಿತಾರೆ. ಆಗ ಅದನ್ನು ನೋಡಿದ್ದ ಅಲ್ಲೊಬ್ಬ ಮಹಿಳೆ, ಈಗ್ಲಾದ್ರೂ ಶಾಸ್ತ್ರಿ ಅವರಿಗೆ ಗೊತ್ತಾಯ್ತೇನೋ ನಮ್ಮಂತ ಹೆಂಗಸರಿಗೆ ರೈಲಿಂದ ಇಳಿಯೋದು ಎಷ್ಟು ಕಷ್ಟ ಅಂತ. ಅಂದ್ರೆ ಹೆಂಗಸರಿಗೆ ಸ್ವಲ್ಪ ಅವರ ಬಿಲ್ಟ್ ಕಮ್ಮಿ ಇರೋದ್ರಿಂದ ಪ್ರತಿ ಸರಿ ಹೆಂಗಸರುಗಳು ಇಳಿಯೋದಕ್ಕೆ ಬಹಳ ತ್ರಾಸ ಆಗ್ತಾ ಇರುತ್ತೆ. ಯಾಕಂದ್ರೆ ಪ್ಲಾಟ್ಫಾರ್ಮ್ಗಳು ಬಹಳ ಲೋ ಲೆವೆಲ್ ಅಲ್ಲಿ ಇರುತ್ತೆ. ಅದನ್ನ ಅರಿತಂತ ಶಾಸ್ತ್ರಿಯವರು ತಕ್ಷಣ ಅಲ್ಲಿನ ಕರ್ಮಚಾರಿಗಳಿಗೆ ಬೇಕಾದಂತ ಆ ಹಾರೆ ಗುದ್ದೆಗಳನ್ನೆಲ್ಲ ತರಿಸಿ ಅವರೇ ಖುದ್ದಾಗಿ ನಿಂತು ಪ್ಲಾಟ್ಫಾರ್ಮ್ ಅನ್ನ ಒಂದು ಲೆವೆಲ್ಗೆ ಮಾಡ್ತಾರೆ. ಅಂದ್ರೆ ಅದು ಈಸಿಯಾಗಿ ಸುಲಭವಾಗಿ ಟ್ರೈನಿಗೆ ಹತ್ತೋ ರೀತಿ, ಬೋಗಿಗೆ ಹತ್ತೋ ರೀತಿ ಮತ್ತೆ ಇಳಿಯೋ ರೀತಿ ತಾವೇ ಸಿದ್ಧಪಡಿಸ್ತಾರೆ. ಇದು ಒಂದು ಮಾದರಿ. ಅಂದ್ರೆ ನಾವು ಇವತ್ತಿನ ಕಾಲದಲ್ಲಿ ಸಣ್ಣ ನಮ್ಮ ಕೈಯಲ್ಲಿ ಆಗ್ಬಹುದಾದ ಕೆಲಸಗಳಿಗೂ ನಾವು ಸರ್ಕಾರದಿಂದ ಆ ಕೆಲಸಗಳನ್ನ ಅಪೇಕ್ಷಿಸಿ ಸರ್ಕಾರಕ್ಕೆ ದೂರುಗಳನ್ನು ಸಲ್ಲಿಸಿ ಸರ್ಕಾರಕ್ಕೆ ಬೈತಾ ಕೂತಿರ್ತೀವಿ. ನಾಗರಿಕರಾಗಿ ನಮಗೂ ಒಂದು ಕರ್ತವ್ಯ ಪ್ರಜ್ಞೆ ಇದೆ. ನಾವು ಸಹ ನಮ್ಮ ಕೈಲಿ ಆಗುವಂತ ಕೆಲಸಗಳನ್ನ ಈ ದೇಶದ ಒಳಿತಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಮಾಡ್ಬೋದು ಅನ್ನೋ ಒಂದು ನಿರ್ಣಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಈ ಕೆಲಸ ಉದಾಹರಣೆ ಆಗ್ಲಿಲ್ಲತ್ತೆ ಅಂತ ಅನ್ಕೊಂತೀನಿ. ಇದು ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ನಮಸ್ಕಾರ.